ಗಿಡವನ್ನು ಕಾಣಿಕೆಯಾಗಿ ಸಮರ್ಪಿಸುವ ಮೂಲಕ ಸುಸ್ವಾಗತವನ್ನ ಬಯಸುತ್ತಿದ್ದಾರೆ. ಎಲ್ಲರಿಗೂ ಶುಭ ಸಂಜೆ. ಮಕ್ಕಳ ಈ ಕಡೆ ನೋಡಿ, ಎಲ್ಲಿದ್ದೀರಾ ಎಲ್ಲರೂ? ನಮ್ಮ ಫೀಲ್ಡ್ ಅಲ್ಲಿ ಇದ್ದೀರಾ ಅಲ್ವಾ? ಖುಷಿ ಇದೆಯಾ? ಇವತ್ತು ನಮ್ಮ ಶಾಲೆ ಸಂಭ್ರಮ ಪಡುವಂತ ಹಬ್ಬ ಮಾಡ್ತಾ ಇದೀವಿ ಅಲ್ವಾ? ಇವತ್ತು ನಮ್ಮ ಶಾಲೆಯ ವಾರ್ಷಿಕೋತ್ಸವ ನಡೀತಾ ಇದೆ. ದಯವಿಟ್ಟು ಈ ಸುತ್ತಲ ನಿಂತಿರೋರು ಆ ಚೇರುಗಳಲ್ಲಿ ಆಸೀನರಾದ್ರೆ ನಮಗೂ ಮಾತಾಡ್ಲಿಕ್ಕೆ ಒಂದಷ್ಟು ಹುರುಪು ಸಿಗತ್ತೆ. ಕಲ್ಯಾಣಿ ಗುಣಮಣಿ ಲೋಕ ಜನನಿಯೇ ನಮಿಸುವೆವು ಶ್ರೀವಾಣಿ. ಕಲ್ಯಾಣಿ ಗುಣಮಣಿ ಲೋಕ ಜನನಿಯೇ ನಮಿಸುವೆವು. ಕೋಕಿಲವಾಣಿ ಪಣಿ ಸಮವೇಣಿ ವೀಣಾ ಪುಸ್ತಕಧಾರಿಣಿ. ಕೋಕಿಲವಾಣಿ ಪಣಿ ಸಮವೇಣಿ ವೀಣಾ ಪುಸ್ತಕಧಾರಿಣಿ. ಶ್ರೀವಾಣಿ ಕಲ್ಯಾಣಿ ಗುಣಮಣಿ ಲೋಕ ಜನನಿಯೇ ನಮಿಸುವೆವು ಶ್ರೀವಾಣಿ. ಕಲ್ಯಾಣಿ ಗುಣಮಣಿ ಲೋಕ ಜನನಿಯೇ ನಮಿಸುವೆವು ಶ್ರೀವಾಣಿ. ವಿದ್ಯಾಧೀಶ್ವರಿ ವಿಧಿ ಪ್ರಾಣೇಶ್ವರಿ ವರದಾ ಭಯಕರಿ ಶಂಕರಿ. ವಿದ್ಯಾಧೀಶ್ವರಿ ವಿಧಿ ಪ್ರಾಣೇಶ್ವರಿ ವರದಾ ಭಯಕರಿ ಶಂಕರಿ. ವಿದ್ಯಾ ಬುದ್ಧಿಗಳನ್ನು ದಿನ ಕರುಣಿಸಿ ಮುದ್ದು ಕುಮಾರಿಯ ರಕ್ಷಿಪುದು. ವಿದ್ಯಾ ಬುದ್ಧಿಗಳನ್ನು ದಿನ ಕರುಣಿಸಿ ಮುದ್ದು ಕುಮಾರಿಯ ರಕ್ಷಿಪುದು ಶ್ರೀವಾಣಿ. ಕಲ್ಯಾಣಿ ಗುಣಮಣಿ ಲೋಕ ಜನನಿಯೇ ನಮಿಸುವೆವು ಶ್ರೀವಾಣಿ. ಕಲ್ಯಾಣಿ ಗುಣಮಣಿ ಲೋಕ ಜನನಿಯೇ ನಮಿಸುವೆವು ಶ್ರೀವಾಣಿ. ಮಯೂರ ವಾಹನೆ ಮರಾಳ ಗಮನೆ ಸುರನರ ಕಿನ್ನರ ನುತ ಚರಣೆ. ಮಯೂರ ವಾಹನೆ ಮರಾಳ ಗಮನೆ ಸುರನರ ಕಿನ್ನರ ನುತ ಚರಣೆ. ತೋಯ ಜನಯನೆ ಸುರಚಿರ ವದನೆ ಭಾರತಿ ಶಂಕರಿ ನಮೋಸ್ತುತೆ. ತೋಯ ಜನಯನೆ ಸುರಚಿರ ವದನೆ ಭಾರತಿ ಶಂಕರಿ ನಮೋಸ್ತುತೆ ಶ್ರೀವಾಣಿ. ಕಲ್ಯಾಣಿ ಗುಣಮಣಿ ಲೋಕ ಜನನಿಯೇ ನಮಿಸುವೆವು ಶ್ರೀವಾಣಿ. ಕಲ್ಯಾಣಿ ಗುಣಮಣಿ ಲೋಕ ಜನನಿಯೇ ನಮಿಸುವೆವು. ಕೋಕಿಲವಾಣಿ ಪಣಿ ಸಮವೇಣಿ ವೀಣಾ ಪುಸ್ತಕಧಾರಿಣಿ. ಕೋಕಿಲವಾಣಿ ಪಣಿ ಸಮವೇಣಿ ವೀಣಾ ಪುಸ್ತಕಧಾರಿಣಿ ಶ್ರೀವಾಣಿ. ಕಲ್ಯಾಣಿ ಗುಣಮಣಿ ಲೋಕ ಜನನಿಯೇ ನಮಿಸುವೆವು ಲೋಕ ಜನನಿಯೇ ನಮಿಸುವೆವು ಲೋಕ ಜನನಿಯೇ ನಮಿಸುವೆವು. ಧನ್ಯವಾದಗಳು. ಸರ್ ಬಹಳ ಆತ್ಮೀಯ ಸ್ನೇಹಿತರು ನಾವು. ಧನ್ಯವಾದ.
ಅರ್ಪಣೆ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಮಂಜುನಾಥ್ ಕೊರಿಯೋಗ್ರಾಫರ್ ಇವರನ್ನ ಕಳ್ಕೊಳ್ಬೇಕು. ಯಾಕಂದ್ರೆ ಅವರೆಲ್ಲರ ಸಹಕಾರದಿಂದಾನೇ ನಾನು ಇವತ್ತು ನಿಮ್ ಶಾಲೆಗೆ ಫ್ರೀಯಾಗಿ ಡ್ಯಾನ್ಸ್ ಹೇಳ್ಕೊಡ್ತೀನಿ ಅಂದ್ರೆ ಸ್ಟೋರಿಗಳನ್ನು ಹೇಳ್ತೀನಿ. ಹಾಗೆ ನಿಮ್ಗೆಲ್ರಿಗೂ ಇಷ್ಟ ಆಗಿರುವಂತಹ ಪುನೀತ್ ರಾಜ್ಕುಮಾರ್ ಅವರ ಹಾಡು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂದು ಹೊಸಲಿಗೆ ಬಂದು ತೆರೆದಿದೆ ಮನೆಯ ಮನಗಳ ಇಂದು ಆರಾಧಿಸೋಣ. ಎಲ್ಲ ಗಣ್ಯ ಮಹನೀಯರಿಗೂ ಸ್ವಾಗತವನ್ನು ಕೋರುತ್ತಾ ಮತ್ತು ಇಲ್ಲಿ ನೆರೆದಿರುವಂತಹ ಪೋಷಕ ವೃಂದದವರು, ನಾಗರಿಕರು, ಪ್ರೀತಿಯ ವಿದ್ಯಾರ್ಥಿಗಳು ಮತ್ತು ಮಾಧ್ಯಮ ವರ್ಗದವರು, STMC ಅವರಿಗೆಲ್ಲರಿಗೂ ವಂದಿಸುತ್ತಾ ಈ ದಿನ ಸರ್ಕಾರಿ ಹೊಸ ಮಾಧ್ಯಮಿಕ ಪಾಠಶಾಲೆಯಲ್ಲಿ 2025-26ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಶಾಲೆಯು ಶತಮಾನಕ್ಕೂ ಹೆಚ್ಚು ಇತಿಹಾಸವನ್ನು ಹೊಂದಿದೆ. ಈ ಒಂದು ಶಾಲೆಯಲ್ಲಿ ಅನೇಕ ಮಹನೀಯರು, ಗಣ್ಯರು ಓದಿ ನಮ್ಮ ದೇಶದ ವಿವಿಧ ಭಾಗಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ಸಲ್ಲಿಸುತ್ತಿದ್ದಾರೆ. ಅನೇಕ ಗುರು ವೃಂದದವರು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರನ್ನೆಲ್ಲ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಯಾಕೆ ನಾವು ಈ ವರ್ಷ ಆಚರಣೆ ಮಾಡ್ತಾ ಇದ್ದೀರಿ ಅಂದರೆ, ಕೇವಲ 4 ಗೋಡೆಗಳ ಮಧ್ಯೆ ವಿದ್ಯೆಯನ್ನು ಕಲಿತರೆ ವಿದ್ಯಾರ್ಥಿಗಳ ಸಂಪೂರ್ಣ ವ್ಯಕ್ತಿತ್ವ ವಿಕಾಸವಾಗುವುದಿಲ್ಲ. ಕೇವಲ ಪರೀಕ್ಷೆಗಳು, ಪಠ್ಯಗಳಿಗೆ ಸೀಮಿತಗೊಳ್ಳದೆ ವಿದ್ಯಾರ್ಥಿಗಳಲ್ಲಿ ಇರುವಂತಹ ಸಂಪೂರ್ಣ ವ್ಯಕ್ತಿತ್ವ ಹೊರಬರಬೇಕಾದರೆ ಅವರಿಗೆ ಕ್ರೀಡೆ, ಮನರಂಜನೆ, ಸಾಹಿತ್ಯ ಈ ಕ್ಷೇತ್ರಗಳಲ್ಲಿ ಅವರ ಆಸಕ್ತಿ ಹೇಗಿದೆ ಅಂತ ನಾವು ತಿಳಿಯಬೇಕಾಗುತ್ತದೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ಈ ದಿನ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ನಮ್ಮ ವಿದ್ಯಾರ್ಥಿಗಳು ಯಾವುದೇ ವಿಷಯದಲ್ಲೂ ಕಡಿಮೆ ಇಲ್ಲ ಎಂದು ಈಗ ತೋರಿಸಿಕೊಳ್ಳಲಿದ್ದಾರೆ. ಅವರ ನೃತ್ಯ, ನಾಟಕ, ಸಾಹಿತ್ಯ ಮತ್ತು ಪೌರಾಣಿಕ ನಾಟಕವನ್ನು ಈಗ ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ. ಈ 2 ಮಾತುಗಳನ್ನಾಡಲು ನನಗೆ ಅವಕಾಶವನ್ನು ಕೊಟ್ಟ ಮತ್ತು ಪ್ರಾಸ್ತಾವಿಕ ಭಾಷಣವನ್ನು ಹೇಳಲು ಅವಕಾಶವನ್ನು ನೀಡಿದ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ಕಾರಿ ಹೊಸ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಆನೇಕಲ್, ಈ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭವನ್ನು ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಇಂತಹ ಒಂದು ಮೈದಾನದಲ್ಲಿ ನಮ್ಮ ಸರ್ಕಾರಿ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ಅಂತಂದರೆ ನಮ್ಮೆಲ್ಲರಿಗೂ ಕೂಡ ಅಚ್ಚರಿಯಾಗುತ್ತೆ. ಈ ಶಾಲೆಯಲ್ಲಿ ಸರ್ಕಾರಿ ಹೊಸ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ 400 ಗಡಿಯನ್ನ ದಾಟಿರ್ತಕ್ಕಂಥ ಶಾಲೆ. ಈ ಶಾಲೆಯ ಪೋಷಕರು ಮತ್ತು ಮಕ್ಕಳು ಈ ದಿನ ಶಾಲಾ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ. ಈ ಮಕ್ಕಳನ್ನ ಈ ಒಂದು ವೇದಿಕೆಯಲ್ಲಿ ತಮ್ಮ ನೃತ್ಯಗಳನ್ನು ಆಡಿಸಲಿಕ್ಕೆ ಅಥವಾ ತರಬೇತಿಯನ್ನು ನೀಡಲಿಕ್ಕೆ ಶ್ರಮಿಸಿರ್ತಕ್ಕಂಥ ನೃತ್ಯ ತರಬೇತಿಗಾರರು, ಹಾಗೇನೆ ಈ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಸಹ ಶಿಕ್ಷಕರಿಗೂ ಕೂಡ ವಾರ್ಷಿಕೋತ್ಸವ ಸಮಾರಂಭದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್ಕಾರಿ ಶಾಲೆ ಅಂತಂದ್ರೆ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ. ನಮ್ಮ ಈ ಸರ್ಕಾರಿ ಶಾಲೆಯ ಮಕ್ಕಳು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ತಮ್ಮ ಸಾಧನೆಯನ್ನು ಗೈಯುವಂತಹ ನಿಟ್ಟಿನಲ್ಲಿ ಸಾಧನೆಯನ್ನ ಮಾಡ್ತಿದ್ದಾರೆ ಅಂತಂದ್ರೆ ಅತಿಶಯೋಕ್ತಿ ಏನಲ್ಲ.
ಪೋಷಕ ಬಂಧುಗಳೇ, ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳ ಸೃಜನತೆಯನ್ನು ನಾವು ನೋಡಿದಾಗ ಯಾವುದೇ ಖಾಸಗಿ ಶಾಲೆಯ ಮಕ್ಕಳಿಗಿಂತಲೂ ಕೂಡ ವಿಭಿನ್ನವಾಗಿ ಕಾಣಿಸುವಂಥದ್ದು ಈ ನಮ್ಮ ಮಕ್ಕಳು. ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಹಲವು ಸವಲತ್ತುಗಳನ್ನು ಸರ್ಕಾರ ಒದಗಿಸಿಕೊಡುವಂಥದ್ದನ್ನು ನಾವು ನೋಡ್ತೇವೆ. ಶುಲ್ಕ ವಿನಾಯಿತಿ ಇದೆ. 1ರಿಂದ 8ನೇ ತರಗತಿವರೆಗೂ ಕೂಡ 10ನೇ ತರಗತಿವರೆಗೂ ಕೂಡ ಶುಲ್ಕ ವಿನಾಯಿತಿಯನ್ನು ನೋಡ್ತೇವೆ. ಅದಷ್ಟೇ ಅಲ್ಲ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳಿಗೆ ಬಿಸಿಯೂಟ ಉಚಿತವಾಗಿ ನೀಡುವಂಥದ್ದನ್ನು ನಾವು ಕಾಣ್ತೇವೆ. ಮೊಟ್ಟೆ ವಿತರಣೆ, ಬಾಳೆಹಣ್ಣು ವಿತರಣೆ, ಶೂ ಮತ್ತು ಸಾಕ್ಸ್ ವಿತರಣೆ ಮಾಡುವಂಥದ್ದು, ಕ್ಷೇತ್ರ ಭೇಟಿ, ಹೀಗೆ ಹಲವು ಸರ್ಕಾರದ ಯೋಜನೆಗಳನ್ನು ನಾವು ಸರ್ಕಾರಿ ಶಾಲೆಗಳಲ್ಲಿ ಕಾಣ್ತೇವೆ. ಹಾಗೇನೆ ಮಕ್ಕಳ ಸೃಜನಾತ್ಮಕತೆಯನ್ನು ಹೆಚ್ಚಿಸಲಿಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು, ಕ್ರೀಡಾಕೂಟಗಳು, ಹಾಗೇನೆ ಜಿಲ್ಲಾ ಮಟ್ಟದ, ರಾಜ್ಯ ಮಟ್ಟದ ಕ್ರೀಡಾಕೂಟಗಳು ಮತ್ತು ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು, ಇದೆಲ್ಲವನ್ನು ಕೂಡ ನಾವು ನಮ್ಮ ಶಾಲಾ ಮಕ್ಕಳಿಗೆ ಒದಗಿಸಿಕೊಡ್ತಾ ಇರತಕ್ಕಂಥದ್ದು ಮಕ್ಕಳ ಸಹಪಠ್ಯ ಚಟುವಟಿಕೆಗಳಿಗೆ ಹೆಚ್ಚು ಒತ್ತನ್ನು ಕೊಡುವ ನಿಟ್ಟಿನಲ್ಲಿ ಸಾಧ್ಯವಾಗ್ತಾ ಇದೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಈ ಮಕ್ಕಳ ಕಲೆ ಮತ್ತು ಸಂಸ್ಕೃತಿ ನಾವು ಈ ದಿನಮಾನಗಳಲ್ಲಿ ಜಿ ಕನ್ನಡ ಮತ್ತು ಮಾಧ್ಯಮಗಳ ಚಾನೆಲ್ಗಳಲ್ಲಿ ಹಾಡುಗಾರಿಕೆ ಇರ್ಬೋದು, ನೃತ್ಯ ಕಾರ್ಯಕ್ರಮಗಳಿರ್ಬೋದು, ಅದರಲ್ಲಿ ಪ್ರತಿಬಿಂಬಿಸ್ತಾ ಇದೆ ಅಂತಂದ್ರೆ ಅದೆಲ್ಲದಕ್ಕೂ ಕೂಡ ಮೂಲ ಕಾರಣ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳು ಮತ್ತು ಕ್ರೀಡಾಕೂಟಗಳು. ಆದ್ದರಿಂದ ಈ ಶೈಕ್ಷಣಿಕ ವರ್ಷದ ಅಂತಿಮ ಘಟ್ಟದಲ್ಲಿ ನಾವಿದ್ದೇವೆ. ಮುಂದಿನ ತಿಂಗಳಲ್ಲಿ ಮಕ್ಕಳಿಗೆ ಪರೀಕ್ಷಾ ಕಾರ್ಯಕ್ರಮಗಳಿರುತ್ತೆ, ಪರೀಕ್ಷೆಗಳಿದೆ. ತದನಂತರ ಶಾಲೆಗಳಿಗೆ ರಜೆ ಇದೆ. ಏಪ್ರಿಲ್ ಕೊನೆಯ ವಾರದಲ್ಲಿ, ಮೇ ತಿಂಗಳ ಕೊನೆಯ ವಾರದಲ್ಲಿ ಶಾಲೆಗಳು ಶೈಕ್ಷಣಿಕ ವರ್ಷ 2026-27ನೇ ಸಾಲಿನ ವಾರ್ಷಿಕ ಚಟುವಟಿಕೆಗಳು ಪ್ರಾರಂಭ ಆಗ್ತದೆ. ಆದ್ದರಿಂದ ನಮ್ಮ ಹೊಸ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ put your shoes on, raise the volume, let's dance on some mass stuff. Hey, ಆ ಗಾಜುವಾಗ ಕಂಡಕ್ಟರ್ ಸಾಂಗ್ ಬೇಯಿಸಿಕೊಂಡ್ರಾ సింపిరి చుట్టదాన్ని సెవలి రకన సుట్టదాన్ని సేతి లగ్గి పెట్టేదాన్ని బుంగరాల మెట్టేదాన్ని నేనటంటి దండాడదాన్ని కాదు బాబో పలసరు బైకు మీద రార బాబా నేనటంటి దండాడదాన్ని కాదు బాబో పలసరు బైకు మీద రార బాబా
ಕಲೋರಂ ಗಂಡೋ ವಂಡೋ ಲಕಲಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ಚಿಕಿ ಚಕಚೋ ಗಿಲಿ ಮಲ್ ಸುಲು ಮಲ್ ಮಕರಕ ಹುಕುಬುಕುರಿ ಟುಕುಬುಕುರಿ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿಗೋ ಜಗದುಂ ಚಿಕಿ ಚಕಚೋ. देखो देखो क्या वो पेड़ है चादर ओढ़े या खड़ा कोई. देखो देखो क्या वो पेड़ है चादर ओढ़े या खड़ा कोई. बारिश है या आसमान ने छोड़ दिए हैं कल खुले कहीं. हो हम जैसे देखे ये जहां है वैसा ही जैसी नजर अपनी. खुल के सोच आओ पंख जरा फैलाओ रंग नए बिखराओ. चलो 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 नए ख्वाब बुन ले. सापा धारे गारे गामा फसा बम 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 बोले बम चिक बोले और मस्ती में डोले. बम बम बोले मस्ती में डोले. बम बम बोले मस्ती में तू डोले. बम बम बोले मस्ती में डोले. बम बम बोले मस्ती में तू डोले. ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ ಅಂದದ ಚಂದದ ಗೊಂಬೆ ನೀನು. ನೋಡು ನೋಡು ನೋಡಮ್ಮ ಕಣ್ಣ ತುಂಬ ನೋಡಮ್ಮ ಬಣ್ಣ ಬಣ್ಣದ ಲೋಕವನ್ನು ನಿನಗೆ ಜನ್ಮ ನೀಡಿದ ನಾನೇ ಧನ್ಯನು. ಏನಯ್ಯ ಮಗಿ ಜೊತೆ ಯಾವಾಗ್ಲೂ ಆಟಗಳೇಯ? ಮಗಿ ಇದ್ರೆ ನಾವ್ ಯಾರು ಬ್ಯಾಡಾಗ ನಿಂಗೆ. ರೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೋಡವ ದಾಟಿ ಬರುವ ನಿನ್ನ ಪಯ್ಯ. ಮಿನುಗು ಚುಕ್ಕಿಗಳನ್ನು ಹಿಡಿದು ಬೊಗಸೆಯಲ್ಲಿ ತರುವ ನಿನ್ನ ಪಯ್ಯ. ಬೆಕ್ಕೆಯ ಕುದುರೆಯೇರಿ ಬೆಳ್ಳಿ ಬೆಳ್ಳಿ ಮೋಡ ದಾಟಿ ಬರುವ ನನ್ನ ಅಪ್ಪಯ್ಯ. ಮುಡಿಯುವೆನು ಮುಡಿಯೊಳಗೆ ನಿನಗುವ ದಾರಿ. ನಡೆಯುವೆನು ಅವನ ಜೊತೆ ನಾಡಲಿ ಊರೇ. ಕಂದ ಕಂದ ನೀನೇ ಚಂದ ಅಂತಾನೆ ನಿನ್ನ ಕೂಡಿ ಕಣ್ಣ ಮುಚ್ಚಿ ಆಟ ಆಡ್ತಾನೆ. ಒಂದು ಹೆಣ್ಣು ತನ್ನ ಗಂಡನಿಗೆ ರಾಣಿಯಾಗದೇ ಇರಬಹುದು, ಆದರೆ ತನ್ನ ತಂದೆಗೆ ಯಾವಾಗ್ಲೂ ರಾಜಕುಮಾರಿಯೇ. ಪರಪಂಚ ನೀನೇ ನನ್ನ ಪರಪಂಚ ನೀನೇ. ಪರಪಂಚ ನೀನೇ ನನ್ನ ಪರಪಂಚ ನೀನೇ. ನೀನೇ ಎಲ್ಲ ಬೇರೇನಿಲ್ಲ. ಪರಪಂಚ ನೀನೇ ನನ್ನ ಪರಪಂಚ ನೀನೇ. ಪ್ರಾಣ ನೀನೇ ಪ್ರಾಣ ನೀನೇ.
ಯಾರಿವಳು ಯಾರಿವಳು ಸೂಜಿನಲ್ಲಿ ಕಣ್ಣವಳು ರಾಮನಡಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು ಮಾತಿನಲ್ಲಿ ಹೇಳಿದರೆ ತಾಳಿಗೆ ಸಿಗದು ಆಡಲಿ ಕೇಳು ಅಂದದ ಸಾಲು ಮಾತಿನಲ್ಲಿ ಹೇಳಿದರೆ ತಾಳಿಗೆ ಸಿಗದು ಆಡಲಿ ಕೇಳು ಅಂದದ ಸಾಲು ಯಾರಿವಳು ಯಾರಿವಳು ಸೂಜಿನಲ್ಲಿ ಕಣ್ಣವಳು ರಾಮನಡಿ ತೋಟದಲ್ಲಿ ಕಮ್ಮನೆಂದು ಅರಳಿದಳು ಕೂಲು ಗೀಲು ಮನೆ ಕೆಲಸ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ಪಾತ್ರೆ ತೊಳ್ಕೊಂಡು ಮನೆಯಲ್ಲಿ ನನ್ ಮಗಳು ಏನೋ ಬೇಕು ಅನ್ಕೊಂಡಿದ್ದೆಲ್ಲ ಹೋಗ್ಲಿ ಬಿಡವು ಕಳಿಸ್ತಾನೆ ನಾನು ಇಷ್ಟ ಕಾಣವು ಪುಸ್ತಕದಲ್ಲಿ ಬಿಡವು ನೀನು ಇರುವ ಧೈರ್ಯದಲ್ಲಿ ಯಾರೊಂದಿಗೂ ನಾ ಸೋಲಲ್ಲ ನಿನ್ನ ಪ್ರೀತಿ ಮುಂದೆ ಏನಿಲ್ಲ ಅಪ್ಪ ಐ ಲವ್ ಯು ಅಪ್ಪ ಐ ಲವ್ ಯು ಅಪ್ಪ ಐ ಲವ್ ಯು ಎಲ್ಲ ಕೊಡಿಸುವ ಸಾಹುಕಾರ
ಪರಾಕ್ರಮಿ ಜಯರಾಜನೇ, ಅಭಿಮನ್ಯುವಿನ ಮದುವೆಯ ನಂತರ ವಿರಾಟ ನಗರದಲ್ಲಿ ಪಾಂಡವರು, ವಿರಾಟ, ಕೃಷ್ಣ, ಬಲರಾಮ, ಸಾತ್ಯಕಿ ಮೊದಲಾದ ಪ್ರಮುಖರೊಂದಿಗೆ ಸಭೆ ಸೇರಿದರು. ಕೃಷ್ಣಂ ವಂದೇ ಜಗದ್ಗುರುಂ ಮಾಧವ ತ್ರಿಭುವನ ಜನಪ್ರಿಯಂ. ಕೃಷ್ಣಂ ವಂದೇ ಜಗದ್ಗುರುಂ ಮಾಧವ ತ್ರಿಭುವನ ಜನಪ್ರಿಯಂ. ಕೃಷ್ಣಂ ವಂದೇ ಜಗದ್ಗುರುಂ ಮಾಧವ ತ್ರಿಭುವನ ಜನಪ್ರಿಯಂ. ಧರ್ಮರಾಯ ಕೌರವರ ಆಸ್ಥಾನಕ್ಕೆ ದೂತರನ್ನು ಕಳುಹಿಸಿ ನಿಮ್ಮ ಪಾಲಿನ ಭೂಮಿಯನ್ನು ಕೇಳಿ ಧೃತರಾಷ್ಟ್ರ, ಭೀಷ್ಮ, ದ್ರೋಣ, ಕೃಪಾಚಾರ್ಯ ಮೊದಲಾದ ಹಿರಿಯರಲ್ಲಿ ವಿನಯದಿಂದ ವರ್ತಿಸಿ ಅವರ ಪ್ರೀತಿಯನ್ನು ಸಂಪಾದಿಸಿ. ಇಷ್ಟಾದರೂ ದುರ್ಯೋಧನನು ಸೊಕ್ಕಿ ನಡೆದರೆ ಯುದ್ಧದಲ್ಲಿ ನಿಮ್ಮ ಪರಾಕ್ರಮವನ್ನು ತೋರಿಸಿ. ಹೌದೇ ಬಲರಾಮ? ಕೃಷ್ಣ, ದೂತರೇಕೆ, ವಿನಯ ಬೇಕೆ? ಇದರಲ್ಲಿ ದುರ್ಯೋಧನನ ತಪ್ಪೇನಿದೆ? ಈ ಧರ್ಮರಾಯ ರಾಜ್ಯವನ್ನು ಪಣಕ್ಕಿಟ್ಟು ಸೋತಿದ್ದಾನೆ. ಬೇಕಾದರೆ ಈಗ ಮತ್ತೆ ಜೂಜಾಡಲಿ. ಈ ಧರ್ಮರಾಯ ಜೂಜಿನಿಂದಲೇ ಭೂಮಿಯನ್ನು ಗೆಲ್ಲಲಿ. ಗೆದ್ದರೂ ದುರ್ಯೋಧನ ರಾಜ್ಯವನ್ನು ಕೊಡದಿದ್ದರೆ ಆಗ ಬೇಕಾದರೆ ಯುದ್ಧ ಮಾಡಲಿ. ಭಲ ಭಲ ಬಲರಾಮ, ನೀನು ಬಹಳ ಒಳ್ಳೆಯ ಮಾತಾಡಿದೆ ಬಿಡು. ದುಷ್ಟ ದುರ್ಯೋಧನನ್ನು ಅದೆಷ್ಟು ವಹಿಸಿಕೊಂಡು ಬರುತ್ತೀಯಲ್ಲ, ತಪ್ಪೇನಿದೆ? ಕತ್ತಲೆಯನ್ನು ಮೆಚ್ಚಿ ಹಾಡುವ ಗೂಬೆಗಳು ಇವೆ ಅಲ್ಲ. ಸಾತ್ವಿಕಿ, ವ್ಯಂಗ್ಯ ಬೇಡ, ನಿನ್ನ ಅಭಿಪ್ರಾಯ ಹೇಳು. ಪರಾಕ್ರಮಿಗಳಿಗೆ ದೂತರು ಬೇಡ, ಹೋರಾಡಿ ಸಾಯೋಣ. ಅಥವಾ ಶತ್ರುವಿನ ತಲೆಯಲ್ಲಿ ಆಯುಧವನ್ನು ನೆಟ್ಟು ನಮ್ಮ ಭಾಗದ ಭೂಮಿಯನ್ನು ಕೇಳೋಣ, ಅಷ್ಟೇ. ಧರ್ಮರಾಯ, ಚಿಂತೆ ಬೇಡ, ಚಿಂತನೆ ಇರಲಿ, ಯೋಚನೆ ಬೇಡ. ಹಾಗಂತ ಯೋಚನೆಯನ್ನು ಬಿಡಬೇಡಿ. ಕ್ಷೇಮವಾಗಲಿ ನಿಮಗೆ, ನ್ಯಾಯ ದೊರಕಲಿ ನಿಮಗೆ. ನನ್ನ ಅಳಿಯನಾದ ಅಭಿಮನ್ಯುವಿನ ಮದುವೆ ಮುಗಿದಿದೆ. ಇನ್ನು ನಾನು ದ್ವಾರಕೆಗೆ ಹೊರಡುವೆ. ನನ್ನಿಂದ ಯಾವ ಕೆಲಸ ಆಗಬೇಕಿದ್ದರೂ ಒಬ್ಬ ಆಳಿನ ಮೂಲಕ ಹೇಳಿ ಕಳಿಸಿ. ತಕ್ಷಣ ಹೊರಟು ಬರುತ್ತೇನೆ. ಆಗಬಹುದಲ್ಲ? ಬರಲೇ?
ಕೈಯಲ್ಲಿ ಬೆಲ್ಲು ಹಿಡಿದೋನು ರಾಮ, ಕಲೆಯನ್ನು ಹಿಡಿದಿರುವ ವೀರ ಭೀಮ, ಕೊಳಲನ್ನು ಹಿಡಿದು ನಿಂತಿರುವೆ ಶ್ಯಾಮ, ನಿನಗಿರುವ ಇನ್ನೊಂದು ಹೆಸರು ಪ್ರೇಮ. ನಿನ್ನ ಪ್ರೇಮವು ನಮಗೆ ಇರಲಿಲ್ಲ, ನಿನ್ನ ಕಾರಣ ನಾನಾಗಬೇಕೆಂದು ಮನದೊಳಗೆ ಕನಸು ಕಾಪಿಗೆ ಮಾಡಿದ ಗುಮ್ಮನ್ನು ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಬಾ 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 ಗೋವಿಂದ ಬಾ 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 ಗೋಪಾಲ ಬಾ ಗೋವಿಂದ ಬಾ 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 ಗೋಪಾಲ ಎಲೆ ಜನಮೇಜಯನೇ ಕೇಳು, ಕೌರವರು ಪಾಂಡವರು ಎಲ್ಲ ರಾಜರ ಬಳಿಯೂ ದೂತರನ್ನು ಕಳಿಸಿ ನಡೆಯಬಹುದಾದ ಯುದ್ಧಕ್ಕೆ ಸಹಾಯ ಕೇಳಿದನು. ಕೆಲವರು ದುರ್ಯೋಧನನ ಕಡೆ ಮತ್ತು ಕೆಲವರು ಪಾಂಡವರ ಕಡೆ ಬರಲು ಒಪ್ಪಿದರು. ಕೌರವರು ಶ್ರೀಕೃಷ್ಣನ ಕಡೆ ಹೋಗಲಿಲ್ಲವೇ? ಶ್ರೀಕೃಷ್ಣ ದುರ್ಯೋಧನನಿಗೆ ಯಾವ ಸಹಾಯವನ್ನು ಮಾಡಲಿಲ್ಲವೇ? तुमको पाया है तो जैसे खोया हूँ, कहना चाहूंगी तो तुमसे क्या कहूँ. तुमको पाया है तो जैसे खोया हूँ, कहना चाहूंगी तो तुमसे क्या कहूँ. किसी ज़बान में भी वो लफ्ज ही नहीं कि जिनमें तुम हो क्या तुम्हें बता सकूं. मैं अगर कहूँ तुम सा हंसी कायनात में नहीं है कहीं, तारीफ ये भी तो सच है कुछ भी नहीं.
ಮಹಿಷಾಸುರನಿಗೆ ಒಂದು ಹೆಣ್ಣಿಂದ ಮರಣವೇ? ಅದು ಅಸಾಧ್ಯ. ನನಗೆ ಮರಣವೇ ಇಲ್ಲ.
शिरोधिनि वासिनि विष्णुविलासिनि जिष्णुनुते भगवति हेशिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकवर्दिनि शैलसुते सुरवरवर्षिणि दुर्धरवर्षिणि दुर्मुखवर्षिणि हर्षरते भुवनपोषिणि शङ्करतोषिणि कल्मषपोषिणि घोषरते तनुजनिरोषिणि दितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकवर्दिनि शैलसुते जय हे महिषासुरमर्दिनि रम्यकवर्दिनि शैलसुते ಮೈನವಿರೇಳುವಂತೆ ನೃತ್ಯ ಮಾಡಿದ ನಮ್ಮ ನವದುರ್ಗಿಯರಿಗೆ ಮತ್ತೊಮ್ಮೆ ಭಕ್ತಿ